ಈ ಪ್ರಕರಣದ ಮುಖಾಂತರ ಎಲ್ರಿಗೂ ಗೊತ್ತಾಗ್ಲಿ ಅಂತ ಹೇಳಿದ್ವಿ. ವಿ ಆರ್ ಆನ್ ಲೈವ್ ಟುಡೇ. ಲೆಟ್ ಅದರ್ಸ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಿ ಎಫಿಕಸಿ ಆಫ್ ದಿಸ್ ಲಾ. ತಾವು ಅರ್ಥ ಮಾಡ್ಕೋಬೇಕು, ಹೆಣ್ಮಕ್ಳು ಸುರಕ್ಷಿತವಾಗಿರ್ಬೇಕು ಅಂತಿರೋದು. ಫಾರೆಸ್ಟ್ ಗಾರ್ಡ್ಗೆ ಫಾರೆಸ್ಟ್ ಅಲ್ಲಿ ಇರೋ ಕಳ್ಳರನ್ನ ಹಿಡಿಯಕ್ ಇಟ್ಟಿರೋದು, ಹೋಗೊಬ್ಬರು ಹೆಣ್ಮಕ್ಳನ್ನೆಲ್ಲ ಚುಡಾಯಿಸಕ್ ಇಟ್ಟಿಲ್ಲ. ಅರ್ಥ ಆಯ್ತಲ್ಲ? ದರ್ಪ ತೋರಿಸ್ತೀರೇನು? ಇದೆಲ್ಲ ಹೆಂಗ್ ಸಿಕ್ತ ಅವನ್ಗೆ? ಇದೆಲ್ಲ ಹೆಂಗ್ ಸಿಕ್ತ ಅವನ್ ಕೈಗೆ? ಹೆಂಗ್ ಸಿಕ್ತು ಇವ್ರೆ? ಇಟ್ಸ್ ಎ ಡಾಕ್ಯುಮೆಂಟ್ ಅಡ್ರೆಸ್ ಟು ದಿ ಇನ್ವೆಸ್ಟಿಗೇಷನ್ ಆಫೀಸರ್. ಇಟ್ಸ್ ಎ ಕಾನ್ಫಿಡೆನ್ಶಿಯಲ್ ಡಾಕ್ಯುಮೆಂಟ್. ಹೌ ಯುವರ್ ಕ್ಲೈಂಟ್ ಅಂಡ್ ಅಕ್ಯೂಸ್ಡ್ ಕ್ಯಾನ್ ಲೇ ಹ್ಯಾಂಡ್ಸ್ ಆನ್ ಟು ಇಟ್? ಈಗ್ಲೇನೆ ಅಬ್ಸ್ಕಾಂಡಿಂಗ್ ಅಕ್ಯೂಸ್ಡ್ ಆಗಿರುವಾಗ್ಲೇ ಇಷ್ಟೆಲ್ಲ ರೆಕಾರ್ಡ್ ನ ನೀವು ಪತ್ತೆ ಮಾಡ್ಕೊಳ್ಳೋರು ನಾಳೆ ಬೇಲ್ ಕೊಟ್ಬಿಟ್ರೆ ಗತಿ ಏನು? No, I'll have to take it seriously. Get that range forest officer, mister, next time. ಸಾಕ್ಷಿನ ಎದುರಿಸ್ತಾರೆ ಬೆದರಿಸ್ತಾರೆ ಅಂತ ಅವ್ರ ಅಬ್ಜೆಕ್ಷನ್ ಹಾಕಿರ್ತಾರೆ. ಅಯ್ಯೋ ಬಿಡ್ರಿ, ಅದೇ ಮಾಮೂಲು ಅಬ್ಜೆಕ್ಷನ್ ಹಾಕ್ತಿವಿ ಅಂತ. ಇಲ್ಲಿ ಪ್ರೂಫೇ ಸಿಕ್ಬಿಟ್ಟಿದೆ. ಯು ಆರ್ ಪ್ರೂವಿಂಗ್ ಇಸ್ ಅಬ್ಜೆಕ್ಷನ್ಸ್. ಇನ್ನು ಅಬ್ಸ್ಕಾಂಡಿಂಗ್ ಇರುವಾಗ್ಲೇ ಇಷ್ಟೆಲ್ಲ ನೀವು ಮಾಡೋ ಅಂತವ್ರು ದಿಮ್ರಂಗ ಅಂತ ಊರಲ್ಲಿ ತಿರ್ಕೊಂಡು ಆಫೀಸ್ಗೆ ಹೋಗಿ ಲೆಟರ್ ತರ್ಸ್ಕೊಂಡು ಬರ್ತಕ್ಕಂಥವ್ರಿಗೆ ನಾಳೆ ಬೇಲ್ ಕೊಟ್ರೆ ಟ್ರಯಲ್ಗೆ ಹೋಗ್ತೀರಾ ನೀವು? What do you want me to do? You want to write all these things or you want to withdraw? If you want, I'll write this order. It's a part of the court record. File memo. ಇಂಥವೆಲ್ಲ ಮಾಡ್ತೀರಾ ನೋಡಿ. ನಾವಾಗ ಸಾಹೇಬ್ರು ಕೋಪ, ಸಾಹೇಬ್ರು ಬೇಲ್ ಕೊಡಲ್ಲ, ಸಾಹೇಬ್ರು ಅದು ಇದು ಅಂತ ಹೇಳ್ತಾರೆ. ಸಾಹೇಬ್ರು ಏನ್ ಮಾಡ್ತಾರೆ ಹಿಂಗ್ ಮಾಡ್ಕೊಂಬಂದ್ರೆ? ನಮ್ಮ ಫೈಲ್ ಬರ್ಕೊಳಮ್ಮ, ಇನ್ನೇನ್ ಮಾಡೋದು? ನಿಮಗ್ ಬೇಜಾರ್ ಮಾಡಬಾರ್ದು ಅಂತ ನಾವು ಸುಮ್ನೆ ಇಟ್ಕೊಂಡಿರ್ಬೇಕು ಅಷ್ಟೇನೆ. ಯಾಕೆ ನೀನ್ 20-30 ವರ್ಷ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಇಲ್ಲಿ 5 ವರ್ಷ ಆದ್ಮೇಲೆ ನಾನು ಹೋಗ್ತೀನಿ. ಇದೆಲ್ಲ ಯಾಕೆ ಹಾಕ್ಬೇಕ್ರಿ? ಇದೆಲ್ಲಾನು ಅಲಿಬಿ ಅಲ್ವೇನ್ರಿ? ವಾಟ್ ಇಸ್ ದಿ ವ್ಯಾಲ್ಯೂ ಫಾರ್ ಅಲಿಬಿ? ತಾವ್ ಎಷ್ಟು ವರ್ಷ ಆಯ್ತು ಪ್ರಾಕ್ಟೀಸ್ ಮಾಡಿ? ಒಂದ್ 10-12 ವರ್ಷ ಆಯ್ತಾ? ಆಗಿದೆ ಅಲ್ವಾ? ಅಲಿಬಿಗೆ ಏನು ಬೆಲೆ? ಅಲಿಬಿ is a weak piece of evidence. And if somebody takes up the responsibility, he has to establish. If you say that I have gone and I am attending the office, we'll ask the IO, ಏನು ಪ್ರಯತ್ನ ಮಾಡಿದ್ವಿ ಅಂತ. ಅವನು ಅವಾಗ ಹೇಳ್ತಾನೆ, ಪ್ರತಿ ದಿವಸ ಇಂಥ ಕಡೆ ಹುಡುಕಿದ್ವಿ, ಅಂತ ಕಡೆ ಹುಡುಕಿದ್ವಿ, ಎಲ್ಲೆಲ್ಲೋ ಹುಡುಕಿದ್ವಿ, ಇಂಥ ಹೆಡ್ ಕಾನ್ಸ್ಟೇಬಲ್ ನ ಇಂಥ ESI ನ ಡೆಪ್ಯೂಟ್ ಮಾಡಿದ್ದೆ, ಪಾರ್ಟಿ ನಾಪತ್ತೆ ಅಂತ ಗೊತ್ತಾಯ್ತು, ಅವನು ಇಂಥ ಊರಲ್ಲಿ ಇದ್ದಾನೆ ಅಂತ ಗೊತ್ತಾಯ್ತು, ಅಂತ ಊರಿಗೆ ಕಳ್ಸಿದ್ದೆ, ಅಲ್ಲೂ ಇಲ್ಲ, ಹಂಗಾಗಿ ವಿಧಿ ಇಲ್ದಲ್ನೇ ಅಬ್ಸ್ಕಾಂಡಿಂಗ್ ಚಾರ್ಜ್ ಶೀಟ್ ಹಾಕಿದೀನಿ ಅಂತ ಒಂದು ರಿಪೋರ್ಟ್ ತಗೊಂಡು ಬರ್ದಿರ್ತಾನಲ್ಲಿ. ಇವಾಗ ನಿಮ್ಮ ಬೆಲೆ ಏನಾಯ್ತು? ಅವಾಗ ಅದಕ್ಕೆ ಡಾಕ್ಯುಮೆಂಟ್ಗೆ ಬೇಕಾಗಿಲ್ಲ, ಬೇಕಾವಕ್ಕಿಲ್ರೆ ನೋಡಿ. FIR ತಗೊಳ್ಳೋದ್ರಿಂದ ಹಿಡಿದು ಜಜ್ಮೆಂಟ್ ಕೊಟ್ಟು ಶಿಕ್ಷೆ ಕೊಡೋ ತನಕ ಸಂಪೂರ್ಣ ಎಲ್ಲ ಹಂತದಲ್ಲಿ ನಡೆಸ್ ಬಂದಿರೋಂಥವ್ರು. ನಮ್ಗೆ ಗೊತ್ತಾಗ್ಬಿಡುತ್ತೆ ಏನ್ ನಡೀತಿರುತ್ತಲ್ಲಿ. ಅವನು ಹೋಗ್ತಾ ಇದ್ದಾನೆ, ಮ್ಯಾನೇಜ್ ಮಾಡ್ತಾ ಇದ್ದಾನೆ ಪೊಲೀಸ್ನವ್ರನ್ನ, IO-ನ. ಅವ್ನು ಹಿಡಿತಿಲ್ಲ ಅಷ್ಟೇನೆ. ಫಸ್ಟ್ ಆಫ್ ಆಲ್ ಅದ್ಯಾವ್ದೋ ಬೇಗೂರ್ಗೆ ಹೋದ್ರೆ ಅಲ್ಲಿಂದ 3 ದಿನ ಬಿಟ್ಬಿಟ್ಟು ಇಲ್ಲಿ ಕಳ್ಸಿದ್ದಾರೆ. ಕೆಲ್ಸ ಹೋಗ್ಬಿಡುತ್ತೆ ಒಂದು IO-ದು. ಅರ್ಥ ಆಯ್ತಲ್ಲ? ಕೆಲ್ಸ ಹೋಗ್ಬಿಡುತ್ತೆ ಎಂದೆ. ದಿಸ್ ಕೋರ್ಟ್ ಹ್ಯಾಸ್ ಪಾಸ್ಡ್ an order. IO has lost his job. ಸಸ್ಪೆನ್ಷನ್ ಆಗಿ ಏನ್ ಮಾಡಕ್ ಬರುತ್ತವಾಗ? ತಾವು ನೋಡಿದಿರ ಸೆಕ್ಷನ್ 33 ಆಫ್ ದಿ ಪೋಕ್ಸೋ ಆಕ್ಟ್. ಸುಮ್ನೆ ಎಲ್ಲ ಒಂದು IPC ಅಫೆನ್ಸ್ ಬೇಕಾದ್ ಮಾಡಬಹುದು, ಗೊತ್ತಾಯ್ತಲ್ಲ? IPC ಅಫೆನ್ಸ್ ನಲ್ಲಿ 300 ಅಡಕ್ಕಿದ್ರು ಕೂಡ ನಾವು ಡಿಸ್ಕ್ರಿಷನ್ ಯೂಸ್ ಮಾಡ್ಬೋದು. ಏನೋ ಆಗಿರುತ್ತೆ ನೋಡೋಣಪ್ಪ ಅಂತ. ಇಲ್ಲಿ ಹಂಗಾಗಲ್ಲ. ಯಾಕೆಂದ್ರೆ ಹೆಣ್ಮಕ್ಳು ಸುರಕ್ಷಿತವಾಗಿರ್ಬೇಕು ಅನ್ನೋದು ಉದ್ದೇಶ. ಗಾಂಜಾ ಕೇಸು, ಈ ಪೋಕ್ಸೋ, ಇವೆಲ್ಲ ರಿವರ್ಸ್ ಬರ್ಡನ್, ಗೊತ್ತಾಯ್ತಲ್ಲ? ಅಲ್ಲಿ ಅವನ್ಗೆ ಹಣೆ ಪಟ್ಟಿ ಇರುತ್ತೆ, ಇವನು ಮುಗ್ಧ ಅಂತ. ಯಾರಿಗೆ? IPC ಅಫೆನ್ಸ್ ಅಲ್ಲಿ ಕೊಲೆ ಮಾಡಿದವನ್ಗೆ ಕೊಲೆಗಡುಕ ಅಂತ ಬೋರ್ಡ್ ಇರಲ್ಲ. ಇವನು ಮುಗ್ಧ, ಇವನು ಒಳ್ಳೆಯವನು, ಇವನೇನು ಮಾಡಿಲ್ಲ ಅಂತ ಬೋರ್ಡ್ ಇರುತ್ತೆ. ಇವ್ರು ಪ್ರಾಸಿಕ್ಯೂಷನ್ ಅವ್ರು ಅದನ್ನ ತೆಗಿಬೇಕು. ಈ ಬೋರ್ಡ್ ತೆಗೆದ್ಬಿಟ್ಟು ಇವನು ಕೊಲೆಗಡುಕ ಅಂತ ಎಸ್ಟಾಬ್ಲಿಷ್ ಮಾಡ್ಬೇಕು. ಇದು ಕಾನೂನು ಕೊಟ್ಟಿರ್ತಕ್ಕಂಥ ಅವ್ರಿಗೆ ರೈಟ್. ಯಾರಿಗೆ? ಮರ್ಡರ್ ಅಕ್ಯೂಸ್ಡ್ಗೆ. ಇನ್ ಕಾಂಟ್ರಾಸ್ಟ್ ದಟ್ ಈ ಪೋಕ್ಸೋದಲ್ಲಿರೋರ್ಗೆ, NDPS ಅಲ್ಲಿ ಇದ್ದವ್ರಿಗೆ, ಇನ್ನು ಇತ್ಯಾದಿ ಕೆಲವೆಲ್ಲ ಇದೆ ರಿವರ್ಸ್ ಬರ್ಡನಿಂಗ್ ಅಂತ. ಅಂತ ಪ್ರಕರಣದಲ್ಲಿ ಬರ್ತಕ್ಕಂಥ ಆರೋಪಿಗೆ
ಇವನು ಕಳ್ಳ, ಇವನು ರೇಪಿಸ್ಟ್ ಅಂತ ಇರುತ್ತೆ ಏನೋ ಬೋರ್ಡು. ನೀವು ತೆಗಿಬೇಕದ್ನ. ಹೆಂಗ್ ತೆಗಿತೀರಪ್ಪ? ನಾನು ಅದನ್ನ ಅರ್ಥ ಮಾಡ್ಕೊಳ್ಳಕ್ ಪ್ರಯತ್ನ ಮಾಡ್ತಾನೆ ಇದ್ದೀನಿ. ಹೆಂಗ್ ತೆಗಿಯೋದು ಅದನ್ನ? ಹೆಂಗ್ ಪ್ರೂವ್ ಮಾಡೋದು ಕೋರ್ಟ್ ಮುಂದೆ? ಹೆಂಗ್ ಪ್ರೂವ್ ಮಾಡೋದು ಮಿಸ್ಟರ್ ಮಾನ್ನವ್ರೆ? ಹೆಂಗೆ ಪ್ರೂವ್ ಮಾಡೋದು ಹೇಳಿ? ಎರಡು ಟ್ವಿನ್ ಪ್ರಿಸಂಪ್ಷನ್ ಅಂತಿದೆ, 29, 30. 29 ಏನ್ ಹೇಳುತ್ತೆ? ಇಂತಿಂತ ಸೆಕ್ಷನ್ ನಲ್ಲಿ ಏನಾದ್ರು ಆರೋಪ ಹೊಡಿಸಿದ್ರೆ ನೀನು ತಪ್ಪಿತಸ್ಥ ಅದಲ್ಲ ಅಂತ ನೀ ಪ್ರೂವ್ ಮಾಡು ಅಂತ ಹೇಳುತ್ತೆ. 30ರಲ್ಲಿ ಏನ್ ಹೇಳುತ್ತೆ? ನೀನು ಆ ಸಂದರ್ಭದಲ್ಲಿ ನಡೆದುಕೊಂಡಂತ ಮಾಡಿರ್ತಕ್ಕಂಥ ಮೈ ಕೈ ಮುಟ್ಟೋದು ಇತ್ಯಾದಿಗಳೆಲ್ಲ ಏನೇನ್ ಕ್ರಿಯೆಗಳು ಮಾಡಿದ್ಯೋ ಅದಕ್ಕೆಲ್ಲ ಇಂಥದೇ ಕಾರಣಕ್ಕೋಸ್ಕರ ಇಂಥ ದುರುದ್ದೇಶದಿಂದಲೇ ಮಾಡಿದ್ಯಾ ಅಂತ ಇದೆ. ಯಾಕೆಂದ್ರೆ ಚಿಕ್ಕ ಮಕ್ಳಿಗೆ ಗೊತ್ತಾಗಲ್ಲ. ಗೊತ್ತಾಯ್ತಲ್ಲ? ಗುಡ್ ಟಚ್ ಬ್ಯಾಡ್ ಟಚ್ ಅಂತೆಲ್ಲ. ಹಳೆ ಕಾಲ ಎಲ್ಲ ಹೋಯ್ತು. ಒಂದ್ ಮದುವೆ ಮನೆಗೋ ಒಂದ್ ಮುಂಜಿ ಮನೆಗೋ ಒಂದ್ ಗೃಹ ಪ್ರವೇಶಕ್ಕೋ ಹೋದ್ರೆ ಚೆನ್ನಾಗಿ ಮುದ್ದಾಗಿ ಓಡಾಡ್ತಿರ್ತಕ್ಕಂಥ ಹೆಣ್ಮಕ್ಳು ಇದ್ದಿದ್ರೆ ತಗೊಂಡು ಕೆನ್ನೆ ಹಿಂಡಿ ಕೈ ಎತ್ಕೊಂಡು ಲಚ ಲಚ ಅಂತ ಮುತ್ತು ಕೊಟ್ಬಿಡ್ತಿದ್ರು. ಈಗ ಕೊಡೋ ಆಗಿಲ್ಲ. ವಿಡಿಯೋ ಮಾಡ್ಕೊಂಡ್ಬಿಟ್ಟಿರ್ತಾರೆ. ನಾಳೆ ಬೆಳಗ್ಗೆ ಏನಾದ್ರು ಕೇಸ್ ಆಯ್ತು ಅಂತಾನೆ ನೋಡಿ ಹಿಂಗ್ ಮಾಡಿದ್ರು ಅಂತಾರೆ. ಇಲ್ಲ ಮಗು ಮುದ್ದಾಗಿತ್ತು ಅದಕ್ಕೆ ಮುತ್ತು ಕೊಟ್ಟೆ ಅಂತ ಹೇಳಿದ್ರೆ ಹೇಳಕ್ಕಾಗತ್ತ? ಒಂದು ಕೇಸು ಹಾವೇರಿನಲ್ಲಿ 4 ವರ್ಷದ್ದು. ಅಫ್ಕೋರ್ಸ್ it was a very barbarous act. Some miscreant at 60 years old fellow did some mischief. ಅಲ್ಲಿ ಪ್ರಾಸಿಕ್ಯೂಷನ್ ಅವರು ಕಾಮುಕ ಅಂತ ಬರ್ಸ್ಬಿಟ್ಟಿದ್ದಾರೆ. 4 ವರ್ಷದ ಹುಡುಗಿಗೆ ಕಾಮುಕ ಅಂದ್ರೆ ಏನಂತ ಅರ್ಥ ಆಗುತ್ತಾ? ಹೇಳಿ. ಸಾಹೇಬರು ಕೊಪ್ಪ ಮಾಡ್ಕೋತಾರೆ ಅಂತಿರಲ್ಲ, ಈಗ ಇದಕ್ಕೆ ಉತ್ತರ ಕೊಡಿ. ಅಲ್ಲ, ಐ ಕೇಮ್ ಇನ್ ಫೇವರ್ ಆಫ್ ದಿ ಅಕ್ಯೂಸ್ಡ್. ಅಲ್ಟಿಮೇಟ್ಲಿ ಅದೇನೋ ಆಯ್ತು ಬಿಡಿ, ಪ್ರಶ್ನೆ ನಾನ್ ಕಾಲದಲ್ಲಿ ಮುಗಿಲಿಲ್ಲ. ಫೆಲೋ ಹ್ಯಾಡ್ ಡನ್ ಎ ಮಿಸ್ಚೀಫ್, ದಟ್ಸ್ ಎ ಡಿಫರೆಂಟ್ ಇಶ್ಯೂ. ಸೊ ಕಾಮುಕ ಅಂತ 4ನೇ ವರ್ಷದ ಹುಡುಗಿ ಹೇಳಕ್ಕಾಗತ್ತಾ? ಪರ್ಸೇ ರಾಂಗ್ ಅಲ್ವಾ? ಅಟ್ ದಿ ಮೋಸ್ಟ್ ಏನಾಗಿರ್ಬೋದು, ಅದು ಅಳ್ತಿರ್ಬೋದು. ತಾಯಿ ಏನಾಯ್ತಮ್ಮ ಅಂತ ಕೇಳಿದ್ರೆ ನೋವಿದೆ ಅಂತ ತೋರಿಸ್ಬೋದು. ಎಲ್ಲಿ ಏನು ಅಂತ ನೋಡಿದಾಗ ಗೊತ್ತಿರ್ಬೇಕು ಅಲ್ವಾ? So don't take POCSO cases for granted. I'm telling you very clearly. These are all the special species of cases. ಈ ಸಮಾಜದಲ್ಲಿ ಹೆಣ್ಮಕ್ಳು ಸುರಕ್ಷಿತವಾಗಿರ್ಬೇಕು ಅಂದ್ರೆ ಬೇಕಾದಂತ ಎಲ್ಲ ಕಾನೂನುಗಳನ್ನ ಮಾಡಿದೀವಿ. ಅದನ್ನ ಅನುಷ್ಠಾನಕ್ಕೆ ತರಕ್ಕೆ ತೊಂದರೆ ಆಗ್ತಾ ಇದೆ. ಗೊತ್ತಾಯ್ತಲ್ಲ? ಕೇಸ್ ಇದು ಪ್ರಾವಿಷನ್ಸ್ ಆಫ್ ಲಾ ಇದ್ಬಿಟ್ರೆ ಸೇಫ್ ಅಲ್ಲ. ಗೊತ್ತಾಯ್ತಾ? ಅದನ್ನ ಅನುಷ್ಠಾನಕ್ಕೆ ತರಬೇಕು. ಅನುಷ್ಠಾನಕ್ಕೆ ತರುವಂತ ಸಂದರ್ಭದಲ್ಲಿ ಪ್ರತಿಯೊಬ್ರು ಅಂತಂದ್ರೆ ಆಲ್ ಕನ್ಸರ್ನ್ಡ್ ಇನ್ ದಿ ಸೊಸೈಟಿ. ಐ ಆಮ್ ನಾಟ್ ಸೇಯಿಂಗ್ ಲಾಯರ್, ಇನ್ವೆಸ್ಟಿಗೇಷನ್ ಆಫೀಸರ್, ದಿಸ್ ದಟ್ ಅಂಡ್ ಆಲ್. ಆಲ್ ಕನ್ಸರ್ನ್ಡ್ ಇನ್ ಸೊಸೈಟಿ ಶುಡ್ ಹ್ಯಾವ್ ಎನ್ ಇಂಟ್ರಾಸ್ಪೆಕ್ಷನ್. ಆತ್ಮಾವಲೋಕನ ಮಾಡ್ಕೋಬೇಕು. ನಮ್ಮ ಮನೆ ಹೆಣ್ಮಕ್ಳು ಸುರಕ್ಷಿತವಾಗಿದ್ದಾರಾ? ಹೋದವ್ರು ಕರೆಕ್ಟ್ ಆಗಿ ವಾಪಸ್ ಬರ್ತಾರಾ? ಸಮಾಜದಲ್ಲಿ ಅವ್ರಿಗೆ ಚೆನ್ನಾಗಿರಕ್ಕೆ ಅವಕಾಶ ಇದೆಯಾ ಅನ್ನೋದೆಲ್ಲ ಯೋಚನೆ ಮಾಡ್ಬೇಕು. ದಿಸ್ ಲೇಡಿ ಈಸ್ ಹಿಯರ್, ಅವ್ರ ಮಕ್ಳುಗಳೆಲ್ಲೋ ವರ್ಕ್ ಮಾಡ್ತಿರ್ತಾರೆ, ಅವ್ರು ಇಲ್ಲಿ ಕೆಲಸ ಮಾಡ್ತಿರ್ತಾರೆ. ಆನ್ ವಾಟ್ ಬೇಸಿಸ್ ದಟ್ ದೇ ಶುಡ್ ಹ್ಯಾವ್ ದಿಸ್? ಸೊ ಹಾಗಾಗಿ ಇದೆಲ್ಲ ನೋಡಿ, ಅವರೆಲ್ಲ ಕೊಟ್ಟಿರೋದೆಲ್ಲ ಡಾಕ್ಯುಮೆಂಟ್ ಎಲ್ಲ ತರ್ಸ್ಕೊತಾನೆ ಕೂತ್ ಕಡೆಯಿಂದ ಅಂತಂದ್ರೆ ಹೌ ಪವರ್ಫುಲ್ ದಿಸ್ ಫೆಲೋ ಇಸ್. ಅಂಡ್ ಇಫ್ ದಿಸ್ ಫೆಲೋ ಇಸ್ ಗ್ರಾಂಟೆಡ್ ಬೇಲ್, ವಾಟ್ ವಿಲ್ ಹ್ಯಾಪನ್ ಮಿಸ್ಟರ್? ಕೇಸ್ ಹಳ್ಳ ಹಿಡಿಯುತ್ತಲ್ವಾ? ಮಾಡಿರಬಹುದು, ಆ ಪ್ರಾವಿಷನ್ ಅವರು ದುರುಪಯೋಗ ಮಾಡ್ಕೊಂಡಿರ್ಬೋದು. ನಾ ಇಲ್ಲ ಅಂತ ಹೇಳೋದಿಲ್ಲ. 100 ಕೇಸಲ್ಲೋ 200 ಕೇಸಲ್ಲೋ ತೆಗೆದ್ರೆ 2-3 ಕೇಸ್ ದುರುಪಯೋಗ ಆಗಿರ್ಬೋದು. ಹಾಗೆ ದುರುಪಯೋಗ ಮಾಡ್ಕೊಂಡಾಗ ಕೂಡ ಏನ್ ಮಾಡ್ಬೇಕು ಅಂತ ಕಾಯ್ದೆನೇ ಹೇಳುತ್ತೆ. ನಾ ಹೇಳಿದ ಅರ್ಥ ಆಯ್ತಲ್ಲ? ದುರುಪಯೋಗ ಮಾಡ್ಕೊಂಡಾಗ್ಲೂ ಕೂಡ ಏನಾಗ್ಬೇಕು? ಈಗ ಇನ್ನೊಂದು ಯಾವ್ದೋ ಮ್ಯಾಟ್ರ್ ಇಂದ ಧಾರವಾಡದ ಮಾಡಿದ್ವಲ್ಲ, ಅದ್ರೊಳಗಡೆನೋ ಯಾವ್ದೋ ಒಂದು ಕಾನೂನು ದುರುಪಯೋಗ ಆಗಿದೆ, ಬರ್ದಿದ್ದೀನಿ ದುರುಪಯೋಗ ಆಗಿದೆ ಅಂತ. ಆ ಪ್ರಾವಿಷನ್ಸ್ಗೆ ಅಕ್ವಿಟಲ್ ಮಾಡಿಬಿಟ್ಟು ಬೇರೆ ಪ್ರಾವಿಷನ್ಸ್ ಮಾತ್ರ ಕನ್ವಿಕ್ಷನ್ ಮೇಂಟೈನ್ ಮಾಡಿದ್ರು. ಆಗಿರುತ್ತೆ, ನಮ್ ಗಮನಕ್ಕೆ ಬಂದಿರುತ್ತೆ. ಬಂದಂತ ಸಂದರ್ಭದಲ್ಲಿ ಕೋರ್ಟ್ನವ್ರೇನು ಹೆಸಿಟೇಟ್ ಮಾಡೋದಿಲ್ಲ ದುರುಪಯೋಗ ಆಗಿದೆ ಅಂತ ಬರೀಲಿಕ್ಕೆ. ತಿಳಿತಲ್ಲ? ಈಗ ನಾವು ಆರ್ ಅಟ್ ದಿ ಬೇಲ್ ಸ್ಟೇಜ್. Therefore, let your client go and surrender. Thereafterwards, let him come. Since it's only 8, you may consider it in a different way.
Only section 8, mister. All right, you know where it is. ಮಾಡ್ಕೊಂಡು ಸರೆಂಡರ್ ಮಾಡ್ಕೊಂಡು ಬರಕ್ಕೆ ಹೇಳಿ. ಆಲ್ ರೈಟ್, ಮೆಮೊ ಫೈಲ್ ಆಗಿದ್ಯಾ? ಏನು 438 ಹೇಳಿ. ಅಬ್ಜೆಕ್ಷನ್ಸ್ ಹಾಕಿದ್ದೀರಾ? ಏನು ವಾಟ್ ಇದೆ ಅಫೆನ್ಸ್? ಪೋಕ್ಸೋ. ವಿಕ್ಟಿಮ್ ಗರ್ಲ್ ಏಜ್ ಎಷ್ಟು? 16 years. But what can be done? So what? Will it give a license to rape a minor girl? Now you mean to say that public servant means he has a license? All these things are to be worked out there. No. ಆಯ್ತಪ್ಪ, ಅದೆಲ್ಲ ನೋಟ್ ಮಾಡ್ಕೊಂಡಿದ್ದೀನಿ, ಮುಂದೆ ಹೇಳಿ. ಹೌದು ಇವ್ರೆ, ಎಷ್ಟು ಉದ್ದ ಇದೆ ಈ ಊರು? ಎಷ್ಟು ದೊಡ್ಡದಿದೆ ಗೊತ್ತಿಲ್ಲ. ಇರೋದೇ 4 ಬೀದಿ. 5:15 ಇವ್ರ ಮನೆ ಮುಂದೆ ನಿಂತಿರ್ತಾನೆ, 6:15 ಇನ್ನೊಬ್ಬರ ಮನೆ ಮುಂದೆ ನಿಂತಿರ್ತಾನೆ. ಮಾಡಕ್ ಬೇರೆ ಕೆಲಸ ಇಲ್ಲಲ್ಲ ಊರಲ್ಲೆಲ್ಲ ಗುಂಡಾಡ್ಕೊಂಡು ತಿನ್ನಕ್ಕೆ. ಎಸ್ ಮಿಸ್ಟರ್, ಅವೆಲ್ಲ ಮ್ಯಾಟರ್ ಫಾರ್ ಟ್ರಯಲ್. ನೆಕ್ಸ್ಟ್ ಪಾಯಿಂಟ್ ಪ್ಲೀಸ್. ಸೇ 438 ಅಂಡರ್ ಪೋಕ್ಸೋ. ನೆಕ್ಸ್ಟ್ ಪಾಯಿಂಟ್ ಪ್ಲೀಸ್. ವಾಟ್ ಆರ್ ಯು ಟ್ರೈಂಗ್ ಟು ಆರ್ಗ್ಯೂ? ಮೇನ್ ಮ್ಯಾಟರ್ ಆರ್ಗ್ಯುಮೆಂಟ್ ಮಾಡ್ತಿದ್ರಿ, ಕಾಂಟ್ರಡಿಕ್ಷನ್ ಎಲ್ಲ ನೋಡಕ್ಕೆ. Am I to look into all this 161 statement? No. Yes, next point please. Why are you absconding? Go there and surrender. ಅದಕ್ಕೆ ಏನ್ ಮಾಡಕ್ಕಾಗತ್ತೆ? ಕಿಡ್ಸಿದ್ರೆ ಮೂರವ್ರ ಹೆಣ್ಮಕ್ಳನ್ನೆಲ್ಲ ಗೌರವವಾಗಿ ನೋಡ್ಕೋಬೇಕು. ನಾಳೆ ದಿನ ಇವ್ರ ಮಕ್ಳಿಗೆ ಹಿಂಗಾದ್ರೆ ಏನ್ ಮಾಡಕ್ಕಾಗತ್ತೆ? ಎಸ್, ಅದೆಲ್ಲ ಕಿಡ್ಡು ಪಡ್ಡು ಎಲ್ಲ ಹೇಳೋಂಗಿಲ್ಲ. ಮುಂದಿನ ಏನಾರು ಇದ್ರೆ ಹೇಳಿ. ಅಲಿಬಿ ಅಲ್ಲ, ಅಲಿಬಿ. Should it be believed? Even in the trial I don't believe alibi. Now for the bail ಬಂದ್ ಹೇಳ್ತೀರಿ, ಇದೆಲ್ಲ ಹಿಂದಿ ಪಿಕ್ಚರ್ ಮಾತ್ರ ಕರೆಕ್ಟ್. ಇದೆಲ್ಲ ನಮ್ಗೆಲ್ಲ ಆರ್ಗ್ಯುಮೆಂಟ್ ಗಲ್ಲ. ಹಿಂದಿ ಪಿಕ್ಚರ್ ಎಲ್ಲ ಹೇಳ್ತಾರಲ್ಲ, ಎಲ್ಲ ಮುಗ್ದೋದ್ಮೇಲೆ ನೆನ್ನೆ ರಾತ್ರಿ ಎಲ್ಲ ನನ್ ಜೊತೆನೆ ಇದ್ದ ಅಂತ ಓಡ್ ಬಂದ್ ಹೇಳ್ತಾಳಲ್ಲ ಅವಳು, ಅದನ್ನ ಎವಿಡೆನ್ಸ್ ಅಂದ್ಬಿಟ್ಟು ಕೇಸ್ ವಜಾ ಮಾಡ್ತಾರಲ್ಲ, ಅದು ಪಿಕ್ಚರ್ ಮಾತ್ರ. ನೋ ಸಾರಿ, ಬರ್ಕೊಳ್ಳಿ. ಹರ್ಡ್. ವಾಟ್ ಡು ಯು ವಾಂಟ್ ಮೀ ಟು ಡು? ಬರ್ಕೊಳ್ಳಿ. ಹರ್ಡ್ ನೀವು ಹಾಕಿದ್ದೀರಾ, ಮತ್ತೆ ಇನ್ವೆಸ್ಟಿಗೇಷನ್ ಆಫೀಸರ್ ಕೊಟ್ಟಿದ್ದಾರೆ ಅಂದ್ರೆ ಮತ್ ನಿಮ್ಗೆ ಹೆಂಗ್ ಸಿಕ್ತು? ಕದ್ಕೊಂಡ್ ಬಂದ್ರೇನು? ಹೆಂಗ್ ಕಲೆಕ್ಟ್ ಮಾಡ್ಕೋತೀರಿ? ಹೆಂಗೆ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಯಾರು ಬೇಕಾದ್ರೆ ಏನ್ ಬೇಕಾದ್ರೆ ಡಾಕ್ಯುಮೆಂಟ್ ತಂದ್ಬಿಡ್ಬೋದಾ? You want to write that also here, or you don't want to press this ground? Tell me. If you say that you have collected, I will ask this range forest officer to be an accused. ಅಲ್ಲ, ಏನ್ ನನ್ಗೆ ಅರ್ಥ ಆಗ್ತಾ ಇಲ್ಲ. ಇದೆಲ್ಲ ಕೋರ್ಟ್ ಅಂತ ಬೆಲೆ ಇಲ್ವಾ ಸರ್ಕಾರದ ಅಧಿಕಾರಿಗಳಿಗೆ? ಅಕ್ಯೂಸ್ಡ್ಗೆ, ಅಬ್ಸ್ಕಾಂಡಿಂಗ್ ಅಕ್ಯೂಸ್ಡ್ಗೆ ಡಾಕ್ಯುಮೆಂಟ್ ಪೊಲೀಸ್ ಸ್ಟೇಷನ್ ಅಲ್ಲಿ. ವಾಟ್ ಇಸ್ ಹ್ಯಾಪನಿಂಗ್ ಮಿಸ್ಟರ್? ಈಗ ಹೋಗ್ತಾ ಇದ್ದೀರಾ ಆಫೀಸ್ಗೆ? ನೀವು ಪ್ರತಿ ದಿವಸ ಹೋಗ್ತಾ ಇದ್ದೀರಾ ಇಲ್ವಾ? ನೋ ಪ್ಲೀಸ್. ತಾವು ಹೋಗ್ತಾ ಇದ್ದೀರಾ? ಅಟೆಂಡೆನ್ಸ್ ಆಗ್ತಾ ಇದ್ದೀರಾ? ಹೋಗ್ತಾ ಇದ್ರೆ I1 ಹಿಡಿತೀನಿ. ನೆಕ್ಸ್ಟ್ ಯಾಕಲ್ಲಿ ಹೋಗಿ ಹಿಡಿಲಿಲ್ಲ ಅಂತ. ಹಿಂಗ್ ಹೇಳಿದ್ರು ಕಷ್ಟ, ಹಂಗ ಹೇಳಿದ್ರು ಕಷ್ಟ. ಪೂರ್ತಿ ಮಾಹಿತಿ ಇಲ್ಲ ಅಂದ್ಮೇಲೆ ಹೋಗ್ತಾ ಇಲ್ಲ. ಇಷ್ಟ ತನಕ ಏನ್ ಮಾಡಿದನ್ರಿ ಅವನು? ತಾವು ಅರ್ಥ ಮಾಡ್ಕೋಬೇಕು. ಹೆಣ್ಮಕ್ಳು ಸುರಕ್ಷಿತವಾಗಿರ್ಬೇಕು ಅಂತಿರೋದು. ಫಾರೆಸ್ಟ್ ಗಾರ್ಡ್ಗೆ ಫಾರೆಸ್ಟ್ ಅಲ್ಲಿ ಇರೋ ಕಳ್ಳರನ್ನ ಹಿಡಿಯಕ್ ಇಟ್ಟಿರೋದು, ಹೋಗೊಬ್ಬರು ಹೆಣ್ಮಕ್ಳನ್ನೆಲ್ಲ ಚುಡಾಯಿಸಕ್ ಇಟ್ಟಿಲ್ಲ. ಅರ್ಥ ಆಯ್ತಲ್ಲ? ದರ್ಪ ತೋರಿಸ್ತೀರೇನು? ಇದೆಲ್ಲ ಹೆಂಗ್ ಸಿಕ್ತಾವನ್ಗೆ? ಇದೆಲ್ಲ ಹೆಂಗ್ ಸಿಕ್ತಾವನ್ ಕೈಗೆ? ಹೆಂಗ್ ಸಿಕ್ತು ಇವ್ರೆ? ಇಟ್ಸ್ ಎ ಡಾಕ್ಯುಮೆಂಟ್ ಅಡ್ರೆಸ್ ಟು ದಿ ಇನ್ವೆಸ್ಟಿಗೇಷನ್ ಆಫೀಸರ್. ಇಟ್ಸ್ ಎ ಕಾನ್ಫಿಡೆನ್ಶಿಯಲ್ ಡಾಕ್ಯುಮೆಂಟ್. How your client and accused can lay hands onto it? ಈಗ್ಲೇನೆ ಅಬ್ಸ್ಕಾಂಡಿಂಗ್ ಅಕ್ಯೂಸ್ಡ್ ಆಗಿರುವಾಗ್ಲೇ ಇಷ್ಟೆಲ್ಲ ರೆಕಾರ್ಡ್ ನ ನೀವು ಪತ್ತೆ ಮಾಡ್ಕೊಳ್ಳೋರು ನಾಳೆ ಬೇಲ್ ಕೊಟ್ಬಿಟ್ರೆ ಗತಿ ಏನು? No, I'll have to take it seriously. Get that range forest officer, mister, next time. ಈ ಪ್ರಕರಣದ ಮುಖಾಂತರ ಎಲ್ರಿಗೂ ಗೊತ್ತಾಗ್ಲಿ ಅಂತ ಹೇಳಿದ್ವಿ. We are on live today. Let others also understand what is the efficacy of this law.